ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಸುಂದರಕಾಂಡ. ರಾತ್ರಿ ಕಳೆದು ಬೆಳಗಾಗುತ್ತಾ ಬಂತು. ನಕ್ಷತ್ರಗಳೂ ಚಂದ್ರನೂ ತಮ್ಮ ಯಾತ್ರೆಯನ್ನು ಮುಗಿಸಿ ಪಶ್ಚಿಮಕ್ಕೆ ನಡೆದಿದ್ದವು. ಪೂರ್ವದಲ್ಲಿ ಅರುಣರಾಗ ಕಾಣತೊಡಗಿತು. ಹನುಮಂತನಿಗೆ ದೂರದಿಂದ ವೇದಘೋಷವು ಕೇಳಲಾರಂಭಿಸಿತು. ಅದು ರಾವಣನನ್ನು ಎಬ್ಬಿಸುವ ವೇದಘೋಷ. ಎದ್ದೊಡನೆ ಅವನಿಗೆ ಸೀತೆಯದೇ ಯೋಚನೆ. ಬೇಗ ಬೇಗ ಅಲಂಕರಿಸಿಕೊಂಡು ಸೀತೆಯನ್ನು ನೋಡುವುದಕ್ಕೆಂದು ಅಶೋಕವನಕ್ಕೆ ಧಾವಿಸಿ ಬಂದನು. ಇಂದ್ರನ ಜೊತೆಗೆ ಅಪ್ಸರಸಿಯರು ಬರುವಂತೆ ಅವನ ಜೊತೆಗೆ ಬಂದ ಸುಂದರ ಸ್ತ್ರೀಯರಲ್ಲಿ ಕೆಲವರು ದೀವಟಿಗೆ ಹಿಡಿದು, ಕೆಲವರು ಶ್ವೇತಛತ್ರಧಾರಿಗಳಾಗಿ, ಕೆಲವರು ಚಾಮರ ಬೀಸುತ್ತಾ, ಇನ್ನು ಕೆಲವರು ರಾವಣನಿಗೆ ಜಯಕಾರ ಮಾಡುತ್ತಾ ನಡೆದು ಬಂದರು. ರಾವಣನು ಸೀತೆ ಇದ್ದ ಗುಡಿಯ ಬಳಿಗೆ ಬಂದನು. ಶಿಂಶುಪಾ ವೃಕ್ಷದ ಮೇಲಿನಿಂದ ನೋಡುತ್ತಿದ್ದ ಹನುಮಂತನಿಗೆ ಹಾಲಿನ ಕೆನೆಯಂತಹ ದಿವ್ಯ ದುಕೂಲವನ್ನು ಧರಿಸಿದ್ದ ಅವನನ್ನು ನೋಡಿ ಬಿಲ್ಲನ್ನು ಬಿಟ್ಟು ಬಂದಿರುವ ಮನ್ಮಥನೋ ಎಂದೆನಿಸಿತು. ತಾನು ಮೊದಲು ನೋಡಿದಾಗ ನಿದ್ರಿಸುತ್ತಿದ್ದ, ಈಗ ಎಚ್ಚೆತ್ತು ಬಂದಿದ್ದಾನೆ. ರಾವಣನ ವೈಭವವನ್ನೂ ತೇಜಸ್ಸನ್ನೂ ನೋಡಿ ಹನುಮಂತನಿಗೆ ಆಶ್ಚರ್ಯವಾಯಿತು. ಇತ್ತ ಸೀತೆ ಧೀರೋದಾತ್ತ ಹೆಜ್ಜೆಗಳನ್ನು ಇಟ್ಟು ಬರುತ್ತಿರುವ ರಾವಣನನ್ನು ನೋಡಿ ಭಯದಿಂದ ತಲ್ಲಣಿಸಿದಳು. ಆದಷ್ಟೂ ತನ್ನ ಎದೆ ಹೊಟ್ಟೆಗಳು ಕಾಣದಂತೆ ಕೈಕಾಲುಗಳನ್ನು ಮುದುರಿಸಿಕೊಂಡು ಕುಳಿತು ಕಣ್ಣೀರು ಸುರಿಸತೊಡಗಿದಳು. ಮರದಿಂದ ಮುರಿದು ಕೆಡವಿದ ಪುಷ್ಪಿತವಾದ ರೆಂಬೆಯಂತೆ ನೆಲದ ಮೇಲೆ ಕುಳಿತು ಪಾತಿವೃತ್ಯದಲ್ಲಿ ನಿಷ್ಠಳಾಗಿರುವಳು. ಕೆಸರು ಹತ್ತಿದ ತಾವರೆಯ ದೇಟಿನಂತೆ ಮಲಿನಳಾಗಿದ್ದರೂ ಒಂದು ಬಗೆಯ ಶೋಭೆಯಿಂದ ಪ್ರಕಾಶಿಸುತ್ತಿರುವಳು. ರಾವಣನು ಅವಳನ್ನು ಅತಿಶಯ ಪ್ರೇಮದಿಂದ ಮಾತನಾಡಿಸಲಾರಂಭಿಸಿದನು. ಎಲೆ ಸುಂದರಿ, ನನ್ನನ್ನು ಕಂಡು ನೀನು ನಿನ್ನ ಸೌಂದರ್ಯವನ್ನು ಮುಚ್ಚಿಟ್ಟುಕೊಳ್ಳುವುದೇಕೆ? ನಿನ್ನ ಶರೀರದ ಯಾವ ಭಾಗ ನನಗೆ ಗೋಚರಿಸಿದರೂ ಅದು ನನ್ನ ಕಣ್ಣಿಗೆ ಸುಂದರವಾಗಿಯೇ ಕಾಣುತ್ತದೆ. ಸರ್ವಾಂಗ ಸುಂದರಿಯಾದ ನೀನು ನನ್ನನ್ನು ಅನುಗ್ರಹಿಸಬೇಕು. ಯಾರಿಗಾಗಿ ನೀನು ಹೆದರುತ್ತೀ? ಇಲ್ಲಿ ಬೇರೆ ಯಾರೂ ಪುರುಷರಿಲ್ಲ. ನಾನೇನೂ ಅಧರ್ಮಿಯಲ್ಲ. ಪರಸ್ತ್ರೀ ಗಮನವೂ ಪರಸ್ತ್ರೀಯರನ್ನು ಅಪಹರಿಸಿ ತರುವುದೂ ರಾಕ್ಷಸರಾದ ನಮಗೆ ಕುಲಧರ್ಮ. ಆದರೂ ನಿನ್ನನ್ನು ನಾನು ಹೃತ್ಪೂರ್ವಕವಾಗಿ ಪ್ರೇಮಿಸುತ್ತಿರುವುದರಿಂದ ನೀನಾಗಿ ಬಯಸದೆ ಮುಟ್ಟುವುದಿಲ್ಲ. ಬಲಾತ್ಕರಿಸುವೆನೆಂದು ಹೆದರಬೇಡ. ನನ್ನನ್ನು ಪ್ರೀತಿಸಲು ಮನಸ್ಸು ಮಾಡು. ದುಃಖದಿಂದ ಕೊರಗಬೇಡ. ಹೀಗೆ ತಲೆಬಾಚಿಕೊಳ್ಳದೆ ನೆಲದ ಮೇಲೆ ಧೂಳಿನಲ್ಲಿ ಮಲಗಿ ಕೊಳೆ ಬಟ್ಟೆಯನ್ನುಟ್ಟು ಉಪವಾಸ ಮಾಡಿದರೆ ಬಂದ ಭಾಗ್ಯವಾದರೂ ಏನು? ಎಲೈ ಜಾನಕಿ, ನನ್ನನ್ನು ಮದುವೆಯಾಗಿ ಪಟ್ಟದ ರಾಣಿಯಾಗು. ಸ್ತ್ರೀಯರಲ್ಲಿ ರತ್ನಪ್ರಾಯಳಾದ ನೀನು ನನ್ನ ಅರಮನೆಗೆ ಬಂದು ಹೀಗಿರಬಹುದೇ? ಏಳು, ಸ್ನಾನ ಮಾಡಿ ಒಡವೆಗಳನ್ನೂ ದಿವ್ಯ ದುಕೂಲಗಳನ್ನೂ ಧರಿಸಿಕೊ. ಶ್ರೀಗಂಧವನ್ನು ಪೂಸಿಕೊ. ಹರಿದು ಹೋದ ನೀರಿನಂತೆ ಕಳೆದು ಹೋದ ಯೌವನ ಪುನಃ ಬರುವುದಿಲ್ಲ. ನಿನ್ನಂತಹ ಇನ್ನೊಬ್ಬ ರೂಪವತಿಯನ್ನು ಬ್ರಹ್ಮನು ಸೃಷ್ಟಿಸಲಾರದೆ ಹೋದನು. ನಾನು ಗೆದ್ದ ಸಮಸ್ತ ಲೋಕಗಳೂ ನಿನ್ನವು. ನನ್ನ ರಾಜ್ಯವೂ ನಿನ್ನದು. ನಾನೂ ನಿನ್ನವನು. ಕುಬೇರನ ಐಶ್ವರ್ಯವೆಲ್ಲವೂ ನನ್ನ ಅರಮನೆಯಲ್ಲಿ ಕೊಳೆಯುತ್ತಾ ಬಿದ್ದಿದೆ. ಅದೆಲ್ಲವೂ ನಿನ್ನದೇ. ದೇವಾಸುರರನ್ನು ಅದೆಷ್ಟೋ ಬಾರಿ ಸೋಲಿಸಿರುವ ನನ್ನ ಶೌರ್ಯವನ್ನೂ ಕೀರ್ತಿಯನ್ನೂ ಮನಸ್ಸಿನಲ್ಲಿ ಪರಿಭಾವಿಸು. ಕರುಣೆ ಇಡು. ಆ ನಾರುಡೆಯಿಟ್ಟ ರಾಮನಿಂದ ನಿನಗೆ ಆಗಬೇಕಾದದ್ದೇನು? ರಾಜ್ಯ ಕಳೆದುಕೊಂಡು ಕಾಡು ಸೇರಿ ನೆಲದ ಮೇಲೆ ಮಲಗುತ್ತಿರುವ ಅವನು ಇನ್ನೂ ಬದುಕಿರುವನೋ ಇಲ್ಲವೋ? ಇನ್ನು ಮೇಲೆ ಅವನಿಗೆ ನಿನ್ನನ್ನು ನೋಡುವುದೂ ಸಹ ಸಾಧ್ಯವಿಲ್ಲ. ಮೇಲೇಳು ಜಾನಕಿ. ಎದ್ದು ಹೂಗಳಿಂದ ನಳನಳಿಸುತ್ತಿರುವ ಈ ರಮಣೀಯವಾದ ಉದ್ಯಾನವನಗಳಲ್ಲಿ ಸುವರ್ಣ ಹಾರಗಳಿಂದ ಭೂಷಿತಳಾಗಿ ನನ್ನೊಂದಿಗೆ ಯಥೇಚ್ಛವಾಗಿ ವಿಹರಿಸು. ನನ್ನ ರಾಣಿಯಾಗಿ ಹಿಂದೆಂದಿಗಿಂತಲೂ ಸುಖವಾಗಿರು ಎಂದು ವಿಧ ವಿಧವಾಗಿ ಬೇಡಿಕೊಂಡನು. ರಾವಣನ ಮಾತನ್ನು ಕೇಳಿದ ಸೀತೆಗೆ ಮಹತ್ತಾದ ಕಳವಳ ಉಂಟಾಯಿತು. ತುಂಬ ಭಯದಿಂದ ಕಣ್ಣೀರು ತುಂಬಿ
ಹುಲ್ಲು ಕಡ್ಡಿಯೊಂದನ್ನು ಎದುರಿಗಿಟ್ಟುಕೊಂಡು ಅದನ್ನು ಉದ್ದೇಶಿಸಿ ಮಾತನಾಡುವಂತೆ ನಡುಗುವ ಧ್ವನಿಯಲ್ಲಿ ಹೇಳತೊಡಗಿದಳು. ರಾವಣ, ಈ ಕೆಟ್ಟ ಯೋಚನೆಯನ್ನು ಬಿಡು. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ನಿನ್ನವರೊಂದಿಗೆ ಸುಖವಾಗಿರು. ನೀನು ನನ್ನನ್ನು ಬಯಸುವುದು ಪಾಪಿಯು ಮುಕ್ತಿಯನ್ನು ಬಯಸಿದಂತೆಯೇ ಸರಿ. ನಾನು ಉತ್ತಮ ಕುಲದಲ್ಲಿ ಹುಟ್ಟಿ ಉತ್ತಮ ಮನೆತನವನ್ನು ಸೇರಿದವಳು. ನನ್ನೊಡನೆ ಹೀಗೆ ಮಾತನಾಡುವುದು ನಿನಗೆ ತರವಲ್ಲ. ಪರಸ್ತ್ರೀಯರೊಂದಿಗೆ ಹೀಗೆ ವರ್ತಿಸಬಾರದು. ರಾಕ್ಷಸ, ಧರ್ಮವಂತನಾಗಿ ಸನ್ಮಾರ್ಗದಲ್ಲಿ ನಡೆದು ಒಳ್ಳೆಯ ಹೆಸರು ಸಂಪಾದಿಸಿ ಸುಖವಾಗಿರು. ರಾಜನಾದ ನೀನು ನಿನ್ನ ಹೆಂಡಿರ ಮರ್ಯಾದೆಯನ್ನು ಕಾಪಾಡುವಂತೆ ಇತರ ಸ್ತ್ರೀಯರ ಮರ್ಯಾದೆಯನ್ನೂ ಕಾಪಾಡಬೇಡವೇ? ನಿನಗೆ ಬುದ್ಧಿ ಹೇಳುವವರಾರೂ ಇಲ್ಲವೋ? ಅಥವಾ ಅವರ ಮಾತನ್ನು ನೀನು ಕೇಳುವುದಿಲ್ಲವೋ? ದುರ್ಮಾರ್ಗದಲ್ಲಿ ಹೋಗುತ್ತಾ ರಾಕ್ಷಸರೆಲ್ಲರ ನಾಶಕ್ಕೆ ಕಾರಣನಾಗುತ್ತಿರುವೆಯಲ್ಲ. ರಾಜನು ದುರ್ಮಾರ್ಗಿಯಾದರೆ ರಾಜ್ಯಗಳು ಎಷ್ಟು ಸಮೃದ್ಧವಾಗಿದ್ದರೂ ನಾಶವಾಗುವುದು ಖಂಡಿತ. ನಿನ್ನಿಂದಾಗಿ ಇಡೀ ಲಂಕೆಯೇ ನಾಶವಾದೀತು. ಸ್ವಯಂಕೃತಾಪರಾಧದಿಂದ ನಾಶವಾಗುವವನನ್ನು ನೋಡಿ ಯಾರೂ ಅಯ್ಯೋ ಎನ್ನುವುದಿಲ್ಲ. ನಿನ್ನ ಐಶ್ವರ್ಯಕ್ಕಾಗಲಿ ಶೌರ್ಯಕ್ಕಾಗಲಿ ನಾನು ಮರುಳಾಗತಕ್ಕವಳಲ್ಲ. ಸೂರ್ಯನಿಂದ ಅವನ ಪ್ರಭೆಯನ್ನು ಹೇಗೋ ಹಾಗೆ ರಾಘವನಿಂದ ನನ್ನನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಸ್ನಾತಕನಾಗಿ ವಿದ್ವಾಂಸನಾಗಿರುವವನ ವಿದ್ಯೆಯಂತೆ ನಾನು ಶ್ರೀರಾಮನ ಧರ್ಮಪತ್ನಿಯಾಗಿದ್ದೇನೆ. ರಾವಣ, ನಿನಗೆ ಇನ್ನೂ ಕೆಲ ಕಾಲ ಜೀವಿಸಬೇಕೆಂಬ ಇಚ್ಛೆ ಇದ್ದರೆ ಇನ್ನೂ ಕಾಲ ಮಿಂಚಿಲ್ಲ. ದುಃಖಿತಳಾಗಿರುವ ನನ್ನನ್ನು ರಾಮನಿಗೆ ಒಪ್ಪಿಸಿ ಅವನ ಕ್ಷಮೆ ಯಾಚಿಸಿ ಅವನೊಡನೆ ಮೈತ್ರಿಯನ್ನು ಬೆಳೆಸು. ಅವನು ಧರ್ಮಜ್ಞ, ಶರಣಾಗತ ವತ್ಸಲ, ನಿನ್ನನ್ನು ಕೈಬಿಡುವುದಿಲ್ಲ. ಇಲ್ಲದಿದ್ದರೆ ನೀನು ಕ್ರುದ್ಧನಾದ ರಾಮನ ಬಾಣಗಳಿಗೆ ತುತ್ತಾಗಿ ಸಾಯುವುದು ನಿಶ್ಚಯ. ಇಂದಲ್ಲ ನಾಳೆ ರಾಮನು ಸುಲಭವಾಗಿ ನನ್ನನ್ನು ಬಿಡಿಸಿಕೊಳ್ಳುತ್ತಾನೆ. ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ಕಳ್ಳತನದಿಂದ ನನ್ನನ್ನು ಜನಸ್ಥಾನದಿಂದ ಕದ್ದು ತಂದಿರುವೆಯಲ್ಲ. ಇದು ವೀರರು ಮಾಡುವ ಕೆಲಸವೇ? ನೀನು ಕುಬೇರನ ಕೈಲಾಸಕ್ಕೇ ಓಡಿಹೋದರೂ ಪಾತಾಳಕ್ಕೇ ಹೋಗಿ ಅವಿತುಕೊಂಡರೂ ರಾಮ ಬಾಣದಿಂದ ಮಾತ್ರ ತಪ್ಪಿಸಿಕೊಳ್ಳಲಾರೆ ಎಂದಳು. ಸೀತೆಯಾಡಿದ ಮಾತನ್ನು ಕೇಳಿ ರಾವಣನಿಗೆ ರೋಷ ಉಕ್ಕಿ ಬಂತು. ಆದರೂ ಅದನ್ನು ತಡೆದುಕೊಂಡು, ಜಾನಕಿ, ಲೋಕದಲ್ಲಿ ಪ್ರಿಯವಚನವನ್ನಾಡಿದ ಪುರುಷನನ್ನು ಸ್ತ್ರೀಯರು ಪ್ರೀತಿಸುತ್ತಾರೆ. ನೀನು ಮಾತ್ರ ಪ್ರಿಯವಾದ ಮಾತನ್ನು ಹೇಳಿದಷ್ಟೂ ನನ್ನನ್ನು ತಿರಸ್ಕರಿಸುತ್ತಿದ್ದೀಯೆ. ನಿನ್ನ ಮೇಲಿರುವ ಅತಿಶಯ ಪ್ರೇಮದಿಂದ ನಾನು ನನ್ನ ಸಿಟ್ಟನ್ನು ತಡೆದುಕೊಳ್ಳುತ್ತಿದ್ದೇನೆ. ಪ್ರೀತಿಸಿದವರ ಮೇಲೆ ದಯೆ ಸ್ನೇಹಗಳು ಉಕ್ಕುವುದು ಸಹಜ. ಆದ್ದರಿಂದಲೇ ನಿನ್ನನ್ನು ಕೊಲ್ಲದೆ ಬಿಟ್ಟಿದ್ದೇನೆ. ನಿನ್ನನ್ನು ಕೊಂದರೂ ತಪ್ಪಿಲ್ಲ, ಮಾನಭಂಗ ಮಾಡಿದರೂ ತಪ್ಪಿಲ್ಲ. ನೀನಾಡಿದ ಒಂದೊಂದು ಮಾತಿಗೂ ನಿನ್ನನ್ನು ಚಿತ್ರಹಿಂಸೆ ಮಾಡಿ ಕೊಲ್ಲಬೇಕಿತ್ತು. ನೋಡು, ನಾನು ಕೊಟ್ಟಿರುವ 1 ವರ್ಷದ ಅವಧಿಯಲ್ಲಿ ಇನ್ನು 2 ತಿಂಗಳು ಮಾತ್ರವೇ ಉಳಿದಿದೆ. ಅಷ್ಟರಲ್ಲಿ ನೀನು ನನ್ನವಳಾಗಲೇಬೇಕು. 2 ತಿಂಗಳ ಮೇಲೂ ನೀನು ಒಪ್ಪದಿದ್ದರೆ ಅಡುಗೆ ಮನೆಯಲ್ಲಿ ಬೆಳಗಿನ ಊಟವನ್ನು ಸಿದ್ಧಪಡಿಸುವುದಕ್ಕಾಗಿ ನಿನ್ನನ್ನು ಕತ್ತರಿಸಿ ಹಾಕುತ್ತಾರೆ. ಎಚ್ಚರ ಎಂದನು. ಈಗ ಸೀತೆಯನ್ನು ಕಂಡು ರಾವಣನೊಡನೆ ಬಂದಿದ್ದ ಸ್ತ್ರೀಯರಿಗೆ ಅಯ್ಯೋ ಪಾಪ ಎನಿಸಿತು. ವ್ಯಕ್ತವಾಗಿ ಏನನ್ನೂ ಹೇಳಲಾಗದಿದ್ದರೂ ತುಟಿ, ಮುಖ, ಕಣ್ಣುಗಳಿಂದ ಸಂಜ್ಞೆ ಮಾಡಿ ಸೀತೆಯನ್ನು ಸಮಾಧಾನ ಮಾಡಿದರು. ರಾವಣನ ಮಾತಿನಿಂದ ಸೀತೆಗೆ ಭಯವೇನೂ ಆಗಲಿಲ್ಲ. ಅವಳು ಮತ್ತೆಯೂ ಅವನನ್ನು ಕುರಿತು ದಿಟ್ಟತನದಿಂದ, ರಾವಣ, ನಾನು ಇಷ್ಟು ಎಚ್ಚರಿಕೆ ಹೇಳಿದರೂ ನಿನಗೆ ಬುದ್ಧಿ ಬರಲಿಲ್ಲವಲ್ಲ. ನೀನು ಮೃತ್ಯುವಿನಿಂದ ತಪ್ಪಿಸಿಕೊಳ್ಳಲಾರೆ. ಇಂತಹ ಹೀನಕೃತ್ಯಕ್ಕೆ ಎಳೆಸಿರುವ ನಿನ್ನನ್ನು ತಡೆದು ನಿನಗೆ ಹಿತೋಪದೇಶ ಮಾಡುವವರೇ ಇಲ್ಲಿ ಯಾರೂ ಇಲ್ಲವೇ? ಪುರುಷಶ್ರೇಷ್ಠನಾದ ರಾಮನ ಪತ್ನಿಯನ್ನು ಮನಸ್ಸಿನಲ್ಲಾದರೂ ಬಯಸುವವನು ಲೋಕದಲ್ಲಿ ನಿನ್ನನ್ನು ಬಿಟ್ಟರೆ ಇನ್ನೊಬ್ಬನಿಲ್ಲ. ರಾಕ್ಷಸಾಧಮ, ದಶರಥ ಮಹಾರಾಜನ ಸೊಸೆಗೆ, ಧರ್ಮಾತ್ಮನಾದ ರಾಮನ ಪತ್ನಿಗೆ ಇಂತಹ ತುಚ್ಛವಾದ ಮಾತನ್ನಾಡಿದೆಯಾ? ಮದಿಸಿದ ಮಹಾಗಜದಂತಿರುವ ರಾಮನ ಎದುರಿಗೆ ನೀನೊಂದು ಚಿಕ್ಕ ಮೊಲ. ಅಂತಹ ರಾಮನನ್ನು
ಕೈಲಾಗದ ತಾಪಸನೆಂದು ನಿಂತಿಸುವ ಧೈರ್ಯವೇ ನಿನಗೆ? ಅವನ ಕೈಯಿಂದ ಸಾಯುವುದನ್ನು ಹೇಗೆ ತಾನೇ ತಪ್ಪಿಸಿಕೊಂಡೀಯೇ? ನನ್ನನ್ನು ಹೀಗೆ ದಿಟ್ಟಿಸಿ ನೋಡುತ್ತಿರುವ ನಿನ್ನ ಕಣ್ಣುಗಳು ಸಿಡಿದು ಹೋಗಬಾರದೆ? ನಿನ್ನ ನಾಲಿಗೆ ಸೀಳಿ ಹೋಗಬಾರದೆ? ನನ್ನ ತೇಜಸ್ಸಿನಿಂದಲೇ ನಿನ್ನನ್ನು ಸುಟ್ಟು ಬಿಡಬಲ್ಲೆ. ಶ್ರೀರಾಮನ ಅನುಮತಿ ಇಲ್ಲವೆಂದು ಸುಮ್ಮನಿದ್ದೇನೆ. ನೀನು ನನ್ನನ್ನು ಅಪಹರಿಸಿದ್ದು ನಿನ್ನ ವಧೆಗೋಸ್ಕರ ದೈವವೇ ಮಾಡಿದ ಏರ್ಪಾಡು. ಅದು ನಿನಗೆ ತಿಳಿಯದು. ದೇವತೆಗಳನ್ನೂ ಕುಬೇರನನ್ನೂ ಸೋಲಿಸಿದ ಮಹಾಶೂರನೆಂದು ಹೆಗ್ಗಳಿಕೆ ಹೇಳಿಕೊಂಡೆಯಲ್ಲ. ರಾಮ ಲಕ್ಷ್ಮಣರು ಇಲ್ಲದಾಗ ವಂಚಿಸಿ ಕಳ್ಳತನದಿಂದ ನನ್ನನ್ನು ತಂದಿರುವುದೇಕೆ? ಇದು ವೀರರ ಲಕ್ಷಣವೇ ಎಂದಳು. ರಾವಣನು ಕೆಂಗಣ್ಣಿನಿಂದ ಅವಳನ್ನೇ ದುರುದುರನ್ನೇ ನೋಡಿದನು. ಸರ್ಪದಂತೆ ಬುಸುಗುಟ್ಟುತ್ತಾ ಕೋಪದಿಂದ, ನೀತಿಭ್ರಷ್ಟನಾದ ಆ ದರಿದ್ರ ರಾಮನನ್ನು ಇನ್ನೂ ನಂಬಿರುವೆಯಾ? ನಿನ್ನನ್ನು ಈಗಲೇ ಕೊಲ್ಲುವೆನು, ನನಗಿನ್ನು ತಾಳ್ಮೆಯಿಲ್ಲ ಎನ್ನುತ್ತಾ ಕತ್ತಿಯನ್ನು ಹಿರಿದನು. ಆದರೆ ಮತ್ತೊಮ್ಮೆ ಏನನ್ನೋ ಯೋಚಿಸಿಕೊಂಡು ಅಲ್ಲಿ ಕಾವಲಿಗಿದ್ದ ರಾಕ್ಷಸಿಯರಿಗೆ, ನೀವೆಲ್ಲರೂ ಸೇರಿ ಚತುರೋಪಾಯಗಳಿಂದ ಇವಳನ್ನು ನನ್ನ ವಶಳಾಗುವಂತೆ ಮಾಡಿರಿ, ದಂಡೋಪಾಯವಾದರೂ ಸರಿಯೇ ಎಂದನು. ಅಷ್ಟರಲ್ಲಿ ಧಾನ್ಯಮಾಲಿನಿ ಎಂಬ ರಾವಣನ ಹೆಂಡತಿಯೊಬ್ಬಳು ಬಂದು ಅವನನ್ನು ಆಲಂಗಿಸಿಕೊಂಡು, ಮನುಷ್ಯ ಮಾತ್ರಳಾದ ಸೀತೆಯನ್ನು ಒಲಿಸಲು ಕಾಲವನ್ನು ಏಕೆ ವ್ಯರ್ಥ ಮಾಡುತ್ತೀ? ಅವಳಿಂದ ನಿನಗೆ ಸುಖವಿಲ್ಲ, ಬರೀ ಕೋಪ. ಅವಳನ್ನು ಮರೆತು ನನ್ನ ಜೊತೆಗೆ ಬಾ. ನಿನ್ನಂಥವನೊಡನೆ ಸುಖವಾಗಿರುವುದನ್ನು ಬ್ರಹ್ಮ ಅವಳ ಹಣೆಯಲ್ಲಿ ಬರೆದಿಲ್ಲ ಎಂದು ಸಮಾಧಾನ ಮಾಡಿ ಅರಮನೆಗೆ ಕರೆದುಕೊಂಡು ಹೋದಳು. ಕಣ್ಣೀರಿಡುತ್ತಿದ್ದ ಸೀತೆಯ ಸುತ್ತ ಭೀಕರ ಮೌನ ನೆಲೆಸಿತು. ಭೂಲೋಕದಲ್ಲಿಯೇ ಇವಳಷ್ಟು ದುಃಖಿ ಇನ್ನೊಬ್ಬಳಿಲ್ಲ ಎಂದೆನಿಸಿತು ಎಲ್ಲವನ್ನೂ ನೋಡುತ್ತಿದ್ದ ಹನುಮಂತನಿಗೆ. ರಾವಣನು ಆಜ್ಞಾಪಿಸಿದಂತೆ ಆ ಕಾವಲು ರಾಕ್ಷಸಿಯರು ಸೀತೆಯನ್ನು ವಿಧ ವಿಧವಾಗಿ ಹೆದರಿಸಿ ಪೀಡಿಸತೊಡಗಿದರು. ರಾವಣನ ವೈಭವವನ್ನು ವರ್ಣಿಸುವರು, ಅನುನಯದಿಂದ ಮಾತನಾಡುವರು, ಭೀಕರವಾಗಿ ಅಬ್ಬರಿಸಿ ಹೆದರಿಸುವರು. ಯಾವುದಕ್ಕೂ ಸೀತೆ ಜಗ್ಗಲಿಲ್ಲ. ಅವಳು, ನೀವೇನು ಮಾಡಿದರೂ ನನ್ನ ಮನಸ್ಸನ್ನು ರಾಮನಿಂದ ಕದಲಿಸಲಾರಿರಿ, ವ್ಯರ್ಥವಾಗಿ ಏಕೆ ಅರಚಾಡುವಿರಿ? ಬೇಕಾದರೆ ನನ್ನನ್ನು ಕೊಂದು ಬಿಡಿ ಎಂದಳು. ಆದರೂ ಅವರು ತಮ್ಮ ಪ್ರಯತ್ನವನ್ನು ಮುಂದುವರಿಸುತ್ತಲೇ ಇದ್ದರು. ಜುಗುಪ್ಸೆಯಿಂದ ಸೀತೆಯು ಅಲ್ಲಿಂದ ಎದ್ದು ಹನುಮಂತನು ಕುಳಿತಿದ್ದ ಶಿಂಶುಪಾ ವೃಕ್ಷದ ಬಳಿಗೇ ಬಂದಳು. ರಾಕ್ಷಸಿಯರು ಇವಳನ್ನು ಕತ್ತರಿಸಿ ತಿಂದು ಬಿಡುವುದೇ ಸರಿ ಎಂದು ಮುಂತಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಸೀತೆಯು ನಿಟ್ಟುಸಿರು ಬಿಡುತ್ತಾ ದುಃಖದ ಭರದಿಂದ ಗಡಗಡನೆ ನಡುಗುತ್ತಾ ತನ್ನಲ್ಲಿ ತಾನು, ಕಾಲವು ಒದಗಿ ಬಂದ ಹೊರತು ಯಾರೂ ಸಾಯುವುದಿಲ್ಲ ಎಂಬುದು ನಿಜ. ಇಲ್ಲದಿದ್ದರೆ ಶ್ರೀರಾಮನನ್ನು ಅಗಲಿ ಈ ಪಾಪಿಯ ಮನೆಯಲ್ಲಿ ನಿರ್ದಯರಾದ ಈ ರಾಕ್ಷಸಿಯರ ನಡುವೆ ಹೇಗೆ ತಾನೇ ನಾನು ಬದುಕಿದ್ದೇನು? ಹಾ ರಾಮ, ಲಕ್ಷ್ಮಣ, ಅಮ್ಮ ಕೌಸಲ್ಯೆ, ನಾನು ಇಲ್ಲಿ ಸಮುದ್ರ ಮಧ್ಯದ ಬಿರುಗಾಳಿಯಲ್ಲಿ ಹಾಯಿಪಟ ಹರಿದು ಹೋದ ದೋಣಿ ಅಂತಾಗಿದ್ದೇನೆ. ದೋಣಿ ಇನ್ನೇನು ಮುಳುಗುತ್ತಿದೆ. ಸಾಯುವುದಕ್ಕೆ ನಾನೇನೋ ಸಿದ್ಧ. ಆದರೆ ಮೃತ್ಯುವಿಗೇ ಕರುಣೆ ಬರುತ್ತಿಲ್ಲ. ನನ್ನ ಜೀವದ ಜೀವವಾದ ರಾಮನು ಎಲ್ಲಿರುವನೋ? ಅವನನ್ನು ಬಿಟ್ಟು ನಾನಿನ್ನೂ ಹೇಗೆ ಬದುಕಿರುವನೆಂಬುದೇ ಒಂದು ದೊಡ್ಡ ಅಚ್ಚರಿ. ಇದೆಲ್ಲ ನನ್ನ ಪೂರ್ವಕರ್ಮ ಫಲವಿರಬೇಕು. ಅಯ್ಯೋ, ಈ ಮನುಷ್ಯ ಜನ್ಮಕ್ಕೂ ಈ ಪರಾಧೀನತೆಗೂ ಧಿಕ್ಕಾರವಿರಲಿ ಎಂದು ಹಲುಬುತ್ತಿದ್ದಳು. ಸೀತೆಯ ಈ ಸಂಕಟವನ್ನು ನೋಡುವುದಕ್ಕೆ ಅತ್ಯಂತ ಕಷ್ಟವಾಗುತ್ತಿದ್ದರೂ ಹನುಮಂತನು ಶಿಂಶುಪಾ ವೃಕ್ಷದ ಮೇಲೆ ಇನ್ನೂ ಸುಮ್ಮನೆ ಕುಳಿತು ನೋಡುತ್ತಿದ್ದನು. ರಾಕ್ಷಸಿಯರೆಲ್ಲ ಸೀತೆಯನ್ನು ಕೊಲ್ಲುವ ಬಗೆಯನ್ನು ವರ್ಣಿಸುತ್ತಿರಲು ವಿಭೀಷಣ ಪುತ್ರಿಯಾದ ತ್ರಿಜಟೆ ಎಂಬ ರಾಕ್ಷಸಿಯು, ಹೀಗೆಲ್ಲ ಗಳುಹುತ್ತಿರಬೇಡಿ, ಸೀತೆ ದೇವತಾಸ್ತ್ರೀ, ಅವಳನ್ನು ಮುಟ್ಟುವಂತಿಲ್ಲ. ನಾನೊಂದು ಭೀಕರ ಸ್ವಪ್ನವನ್ನು ಕಂಡೆ, ಹೇಳುತ್ತೇನೆ ಕೇಳಿ. 1000 ಹಂಸಗಳಿಂದ ಎಳೆಯಲ್ಪಡುತ್ತಿದ್ದ ದಂತದ ಪಲ್ಲಕ್ಕಿಯೊಂದು ಆಕಾಶದಲ್ಲಿ ಬರುತ್ತಿತ್ತು. ಅದರಲ್ಲಿ ಶ್ವೇತ ಪುಷ್ಪಮಾಲೆಯನ್ನು ಧರಿಸಿದ್ದ ರಾಮನು ಲಕ್ಷ್ಮಣನೊಡನೆ ಕುಳಿತಿದ್ದನು.
ಬಿಳಿಯ ದುಕೂಲವನ್ನು ಹುಟ್ಟಿದ್ದ ಸೀತೆಯು ಕ್ಷೀರ ಸಮುದ್ರದಲ್ಲಿ ಶ್ವೇತಪರ್ವತವನ್ನೇರಿ ಕುಳಿತಿದ್ದಳು. ಸೂರ್ಯನ ಪ್ರಭೆಯು ಸೂರ್ಯನನ್ನು ಹೇಗೋ ಹಾಗೆ ಅವಳು ಅವನಲ್ಲಿ ಸೇರಿ ಹೋದಳು. ಮತ್ತೆ ರಾಮಲಕ್ಷ್ಮಣರು 4 ದಂತದ ಮಹಾಗಜವೊಂದರ ಮೇಲೆ ಬಂದಂತೆ ಕಂಡೆನು. ಅದನ್ನು ಹತ್ತಿ ಕುಳಿತ ಸೀತೆಯು ಸೂರ್ಯಚಂದ್ರರನ್ನು ಕೈಯಿಂದ ಸವರುತ್ತಿದ್ದಳು. ಆ ಆನೆಯು ಈ ನಮ್ಮ ಲಂಕೆಯ ಮೇಲೆ ಆಕಾಶ ಮಾರ್ಗದಲ್ಲಿ ಹಾರಿ ಬಂದಿತು. ಮತ್ತೆ ರಾಮನು ಸೀತಾಲಕ್ಷ್ಮಣರೊಡನೆ 8 ಶ್ವೇತ ವೃಷಭಗಳಿಂದ ಎಳೆಯಲ್ಪಟ್ಟ ರಥವನ್ನು ಏರಿದಂತೆ ಕಂಡೆನು. ಆಮೇಲೆ ಅವರು ಸೂರ್ಯನ ಹಾಗೆ ಹೊಳೆಯುತ್ತಿದ್ದ ಒಂದು ಪುಷ್ಪಕ ವಿಮಾನವನ್ನು ಏರಿ ಉತ್ತರ ದಿಕ್ಕನ್ನು ನೋಡುತ್ತಾ ಅಯೋಧ್ಯೆಯ ಕಡೆಗೆ ಪ್ರಯಾಣ ಮಾಡಿದರು.